ಹಲೋ, ನಮಸ್ಕಾರ. ಸೋನು ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಟೀ ಮಾಡೋದು ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಟೀ ಮಾಡೋದು ಯಾರಿಗೆ ಗೊತ್ತಿಲ್ಲ ಅಂದ್ಕೊತಾ ಇದ್ದೀರಾ? ಟೀ ಮಾಡೋದು ಎಲ್ರಿಗೂ ಗೊತ್ತು, ಆದರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಟೀ ಮಾಡಿಕೊಡ್ತಾ ಇದ್ದೀನಿ. ಇದು ಪುದೀನ ಹಾಕಿಬಿಟ್ಟು ಟೀ ಮಾಡೋದಿದೆ. ಟೀ ಮಾಡೋದಕ್ಕೆ ನಾನು ಇಲ್ಲಿ 3 ಕಪ್ ಹಾಲು ತೊಗೊಂಡಿದ್ದೀನಿ. ಪುದೀನ ಮತ್ತು ದಾಲ್ಚಿನ್ನಿ, 2 ಏಲಕ್ಕಿ ಮತ್ತು ಶುಂಠಿ. ನಾನು 3 ಕಪ್ಪಿಗೆ ಎಷ್ಟು ಬೇಕೋ ಅಷ್ಟೇ ತೊಗೊತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಮಸಾಲ ಟೀ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಒಲೆ ಮೇಲೆ ಹಾಲು ಇಟ್ಕೊತಾ ಇದ್ದೀವಿ. ಅದೇ 3 ಕಪ್ ಹಾಲು ತೊಗೊಂಡಿದ್ದಲ್ಲ ಅದು. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳಿ. ಇದು ಬಿಸಿ ಆಗಬೇಕು. ಬಿಸಿ ಆಗೋವರೆಗೂ ನಾನು ಇವಾಗ ಪುದೀನ ಮತ್ತು ದಾಲ್ಚಿನ್ನಿ ತೊಗೊಂಡಿದ್ನಲ್ಲ ಅದು ಮತ್ತು 2 ಏಲಕ್ಕಿ, ಶುಂಠಿ, ಇದನ್ನು ಮೂರನ್ನ ನಾನು ಸ್ವಲ್ಪ ಕುಟ್ಕೊತಾ ಇದ್ದೀನಿ. ಈ ಥರ ನೀವು ಕುಟ್ಟಿ ಅದರಲ್ಲಿ ಹಾಕಿದ್ರೆ, ಟೀಯಲ್ಲಿ ಹಾಕಿದರೆ ಮಾತ್ರ ಸ್ಮೆಲ್ಲು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮಸಾಲ ಟೀ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ನಾನು ಅದು ಹಾಲು ಕುದಿಬೇಕಾದ್ರೆ ಇದನ್ನು ಅದಕ್ಕೆ ಹಾಕ್ತೀನಿ. ಇವಾಗ ನೋಡಿ ಹಾಲು ಬಿಸಿಯಾಗಿದೆ. ನಾನು ಇದಕ್ಕೆ 2.5 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಶುಗರ್ ಜಾಸ್ತಿ ಹಾಕ್ಕೊಂಡು ಕುಡಿಯೋರಿದ್ರೂ ನೀವು ಜಾಸ್ತಿ ಹಾಕ್ಕೋಬೋದು. ನಾನು 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತು 2 ಸ್ಪೂನು ಟೀ ಪುಡಿ ಹಾಕ್ಕೊತಾ ಇದ್ದೀನಿ. 3 ಕಪ್ಪಿಗೆ ಎಷ್ಟು ಬೇಕೋ ನಾನು ಅಷ್ಟೇ ತೋರಿಸ್ತಾ ಇದ್ದೀನಿ. ಇವಾಗ ಇದು ಸ್ವಲ್ಪ ಕುದಿಬೇಕು. ಕುದಿಯುವಾಗ ನಾನು ಆವಾಗಲೇ ಕುಟ್ಟಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತೀನಿ. ನೋಡಿ, ಇವಾಗ ಕುದೀತಾ ಇದೆ. ನಾನು ಅದನ್ನು ಕುಟ್ಟಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ನೋಡಿ, ಇವಾಗ ಟೀ ಕುದೀತಾ ಇದೆ. ನೋಡಿ, ಈ ಕುದಿಬೇಕಾದ್ರೆ ಮಸಾಲೆ ಸ್ಮೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ, ಇವಾಗ ಟೀ ಕುದೀತಾ ಇದೆ ಅಂದರೆ ಆಗಿದೆ ಅಂತ ಅರ್ಥ. ನೋಡಿ, ಒಂದು 2 ನಿಮಿಷ ಆಗಿದೆ ಕುದಿಬಿಟ್ಟು. ಇವಾಗ ನಮ್ಮ ಮಸಾಲ ಟೀ ರೆಡಿ ಇದೆ. ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಕಪ್ಪಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ, ಕಲರ್ ಮಾತ್ರ ಎಷ್ಟು ಚೆನ್ನಾಗಾಗಿದೆ. ನೋಡಿ, ಈ ಥರ ಇವಾಗ ಮಸಾಲ ಟೀ ರೆಡಿ ಇದೆ. ನಿಮಗೆ ನಾನು ಮಾಡಿರೋ ಮಸಾಲ ಟೀ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.